ಸೊ ಏನು ನಮ್ಮ ಮನೇಲಿ ನಮ್ಮ ತಾಯಿ ಮಾಡ್ತಾರೆ ಅದೇ ಥರನೇ ಮಾಡ್ತಾರೆ. ಒಂದು ಗೃಹ ಪ್ರವೇಶ ಇವತ್ತು, ಅದಕ್ಕೋಸ್ಕರ ಇಲ್ಲಿ ಪೊಂಗಲ್ಲು ಒಂದು 15 ಪ್ಲೇಟು, ಒಂದು 30 ಪ್ಲೇಟ್ ಇಡ್ಲಿ. ಚಿಕ್ಕ ಮಕ್ಕಳು ತಿನ್ಬೇಕಂದ್ರೆ ಸಾಫ್ಟ್ ಆಗಿರಬೇಕು, ರಫ್ ಆಗಿದ್ರೆ ತಿನ್ನಲ್ಲ. ಇಲ್ಲಿ ತುಂಬ ಸಾಫ್ಟ್ ಆಗಿರುತ್ತೆ ಇಡ್ಲಿ. ಕಷ್ಟ ಅಂದರೆ ಅಷ್ಟು ಕಷ್ಟದಲ್ಲಿ ಇದ್ದೀವಿ ನಾವು. ಒಂದೇ ಚಿಂತೆ ಹೆಂಗೆ ನಾವು ಇದು ಮಾಡೋದು, ಜೀವನ ಮಾಡೋದು ಅಂತ. ನಮಸ್ಕಾರ ವೀಕ್ಷಕರೇ, ನಾವು ಬೆಳಗ್ಗೆ 5:15 ಬಂದಿಲ್ಲಿದ್ವಿ. ಇದು ಟಾಟಾನಗರ ಅಂದರೆ ಕೋಡಿಗೆಹಳ್ಳಿ ಹತ್ರ ಟಾಟಾನಗರ ಅಂತ. ಈಗ ನೀವು ನೋಡಿದ್ದು ಹೀರಾನಂದನ ಅಪಾರ್ಟ್ಮೆಂಟು. ಈ ಟಾಟಾನಗರ ಏರಿಯಾದಲ್ಲಿ ವಿಶಿಷ್ಟವಾದ ಒಂದು ಸಾಫ್ಟೆಸ್ಟ್, ಬೆಂಗಳೂರಲ್ಲೇ ಸಾಫ್ಟೆಸ್ಟ್ ಇಡ್ಲಿ, ಕ್ರಿಸ್ಪಿ ವಡ ಹಾಗೆ ಪೊಂಗಲ್ಲು. ಇದನ್ನು ನೀವು ಇಲ್ಲಿ ಬಂದರೆ ಟೇಸ್ಟ್ ಮಾಡಿದ್ರೆ ಗೊತ್ತಾಗೋದು. ಯಾಕಂದರೆ ಇಲ್ಲಿ ಸಿ ಕೈ ಚಂದ್ರು ಅವರು ಈ ಹೋಟೆಲ್ನ ಕವರ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಅದೇ ಹೋಟ್ಲ್ ಹತ್ರ ಇವತ್ತು ನಾವಿದ್ದೀವಿ. ಇಲ್ಲಿ ಜಮುನಮ್ಮ ಅಂತ ಕಳೆದ 14 ವರ್ಷದಿಂದ ಈ ಏರಿಯಾದಲ್ಲಿ ಸಾಫ್ಟೆಸ್ಟ್ ಇಡ್ಲಿ ಕೊಡ್ತಾ ಇದ್ದಾರೆ. ಸಾಧ್ಯ ಆದರೆ ಬನ್ನಿ, ಇಲ್ಲ ಇದ್ದರೆ ಅವ್ರು ಇವತ್ತು ಫುಲ್ ಕಂಪ್ಲೀಟ್ ರೆಸಿಪಿ ತೋರಿಸ್ತಾ ಇದ್ದಾರೆ. ನಿಮ್ಮ ಮನೇಲೇ ಮಾಡ್ಕೊಂಡು ತಿಂದ್ಬಿಟ್ಟು ನಮಗೆ ಕಾಮೆಂಟ್ಸ್ ಹಾಕಿ, ಅವ್ರನ್ನ ಮಾತಾಡ್ಸೋಣ, ನೋಡೋಣ ಬನ್ನಿ. ನಮಸ್ಕಾರ ಅಮ್ಮ. ವೀಕ್ಷಕರೇ, ಜಮುನಮ್ಮನವರಂದ್ರೆ ಇವರೇ. ಆಗಲೇ ಬೆಳಗ್ಗೆ ಕೆಲಸ ಸುರಚ್ಕೊಂಡಿದ್ದಾರೆ. ಬನ್ನಿ ಅವರೊಟ್ಟಿಗೆ ಫಸ್ಟ್ ಮಾತಾಡೋಣ. ಇಲ್ಲಿ ಏನೇನಾಗುತ್ತೆ, ಅವರು ಯಾವ ರೀತಿ ಈ ಹೋಟ್ಲನ್ನು ನಡೆಸ್ತಾರೆ, ನಿಭಾಯಿಸ್ತಾರೆ ಕೇಳ್ಬಿಡೋಣ. ನೋಡಿ ವೀಕ್ಷಕರೇ, ಸಿಂಗಲ್ ಮ್ಯಾನ್ ಆರ್ಮಿ ಅಂತಾರೆ, ಇಲ್ಲಿ ಸಿಂಗಲ್ ವುಮನ್ ಆರ್ಮಿ. ಅಂದರೆ ಇವರೊಬ್ಬರೇ ಬೆಳಗ್ಗೆ ಬಂದು ಎಲ್ಲ ತಾವೇ ಕೆಲಸಗಳು ಮಾಡಿ ಒಬ್ಬರೇ ಹೆಲ್ಪರ್ ಇರೋದು. ಅಮ್ಮ, ಇವಾಗ ಇದು 14 ವರ್ಷದ ಇತಿಹಾಸ ಅಂದರೆ 14 ವರ್ಷದಿಂದ ಶುರು ಮಾಡಿದ್ರಿ. ಈ ಯಾಕೆ ಶುರು ಮಾಡಿದ್ರಿ ಈ ಹೋಟ್ಲು? ಏನು ಐಡಿಯಾ ಅಂದರೆ ನಮ್ಮ ಯಜಮಾನ್ರು ಲಾರಿ ಓಡಿಸ್ತಾ ಇದ್ರು. ಆವಾಗ ಅದೇ ಈ ಸ್ಟ್ರೈಕ್ಗಳು ಅದು ಇದು ಬಂದು ತುಂಬ ಕಷ್ಟದಲ್ಲೇ ಇದ್ದೀವಿ ಬಿಡಿ ನಾವು. ನಮಗೆ 96ಅಲ್ಲಿ ಮದುವೆ ಆಯಿತು. ಬಂದಮೇಲೆ 98ಅಲ್ಲಿ ನಮ್ಮ ಹೇಮಾ 98ಅಲ್ಲಿ ನಮ್ಮ ಮಗ ಹುಟ್ಟಿದ್ದಾನೆ. ಆಮೇಲೆ ಸ್ವಲ್ಪ ಲಾರಿಗಳು, ಸ್ಟ್ರೈಕ್ಗಳು ಅದು ಇದು ಬಂದು ಸ್ವಲ್ಪ ತುಂಬ ಕಷ್ಟದಲ್ಲಿ ಇದ್ದೀವಿ ನಾವು. ಊಟಕ್ಕೂ ತುಂಬ ಕಷ್ಟಪಟ್ಟಿದ್ದೀವಿ ಬೆಂಗಳೂರಿಗೆ ಬಂದು. ಆವಾಗ ನಾನು ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ, ಬೆಳಗ್ಗೆ ಸಾಯಂಕಾಲ. ಆವಾಗ ಡೈಲಿ ಸಂಜಯ್ ನಗರ ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು. ತುಂಬ ಹೆಂಗೆ ಕಷ್ಟ ಅಂದರೆ ಅಷ್ಟು ಕಷ್ಟದಲ್ಲಿ ಇದ್ದೀವಿ ನಾವು. ಒಂದೇ ಚಿಂತೆ ಹೆಂಗೆ ನಾವು ಇದು ಮಾಡೋದು, ಜೀವನ ಮಾಡೋದು ಅಂತ. ಇವರು ತಿಂಗಳಲ್ಲಿ 1 ತಿಂಗಳು ಕಾಸು ಕೊಟ್ಟರೆ 1 ತಿಂಗಳು ಕಾಸು ಕೊಟ್ಟಿಲ್ಲ ಅಂದರೆ ತುಂಬ ಕಷ್ಟಪಟ್ಟೆ ಬದುಕ್ತಾ ಇದ್ವಿ. ಆವಾಗ ನಮ್ಮ ತಂದೆ ಅವರಿದ್ದರು. ಅವರು ಡೈಲಿ ಅವ್ರಿಗೂ ಚಿಂತೆ, ಮಗಳು ಹಿಂಗೆ ಕಷ್ಟಪಡ್ತಾ ಇದ್ದಾಳೆ, ಏನಾವುದೊಂದು ಮಾಡಬೇಕು ಅಂತ. ಅವರು ಸರಿ ಅಂತ ಹೋಟ್ಲು ಇಷ್ಟು ಅಲ್ಲೇ ಎಲ್ಲೋ ಅಡುಗೆ ಮಾಡೋ ಬದಲು ನಾವೇ ಒಂದು ಚಿಕ್ಕದು ಹೋಟೆಲ್ ಮಾಡಿ ಮಾಡೋಣ ಅಂತ ನಾವು 2008ಅಲ್ಲಿ ಶುರು ಮಾಡಿರೋದಕ್ಕೆ ದೇವರು ಕೈ ಹಿಡ್ಕೊಂಡಿರೋದಕ್ಕೆ ಏನೋ. ಆವಾಗ 2 ರೂಪಾಯಿ ಇತ್ತು ಇಡ್ಲಿ. 2 ರೂಪಾಯಿ ಇಡ್ಲಿ, ಓಕೆ. 1 ಪ್ಲೇಟು 4 ಇಡ್ಲಿ, 1 ವಡೆ 10 ರೂಪಾಯಿ ಕೊಡ್ತಾ ಇದ್ವಿ ನಾವು. 4 ಇಡ್ಲಿ 1 ವಡೆ ಕೊಡ್ತಾರೆ ಇಲ್ಲಿ. ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, 1 ಪ್ಲೇಟ್ ಇಡ್ಲಿ ವಡೆ ಅಂದ್ರೆ 4 ಇಡ್ಲಿ 1 ವಡೆ. ಅದು ಸೂಪರ್ ಟೇಸ್ಟ್. ಫಂಕ್ಷನ್ಸ್ ಹೋಗ್ತದೆ ಇಲ್ಲಿ ಪಾರ್ಸಲ್. ಸತ್ಯನಾರಾಯಣ ಪೂಜೆ ಆಗಲಿ, ಯಾವುದೇ ಪೂಜೆ ಆಗಲಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ 100-150 ಜನವರೆಗೂ ಕೊಡ್ತಾ ಇದ್ವಿ. ಈಗ ನಮ್ಮ ಯಜಮಾನ್ರು ತೀರೋಗಿ ಒಂದು 9 ತಿಂಗಳಾಗಿದೆ. ಆವಾಗ್ಲಿಂದ ನಾನೊಬ್ಳೆ. ಬಟ್ ಒಂದು ನೀವು ರುಚಿ ಕೊಡಕ್ಕೊಂದು ಇದು ಮಾಡ್ಕೊಂಡಲ್ಲ ಜನಕ್ಕೆ, ಆರೋಗ್ಯ ಪ್ಲಸ್ ರುಚಿ. ಅದೇ ಅದು ಮಾತ್ರ ಕ್ಲೀನಾಗಿ ಮಾಡ್ತೀವನ್ನ. ಯಾಕಂದ್ರೆ ನಮ್ಮನ್ನು ನಂಬಿ ಇಷ್ಟು ಜನ ಇದ್ದಾರೆ ಅಂದರೆ ನಾವು ಅಷ್ಟೇ ಕೇರ್ ತಗೋಬೇಕು. ಇವತ್ತು ಆ ರುಚಿಗೆ ನಾವು ಮರಳಾಗಿ ನಿಮ್ಗೆ ತೋರಿಸ್ಬೇಕು ಅಂತ ಬಂದಿರೋದು. ಇಷ್ಟೇ ಪುಟ್ಟದಾದ ಹೋಟ್ಲಲ್ಲೇ ನೀವು ಎಲ್ಲ ನಿಭಾಯಿಸಿರ್ಬೋದು. ಆಮೇಲೆ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ಅಷ್ಟೇ. 7:15ಗೆ ರೆಡಿ ಆಗುತ್ತೆ, ಶುರು ಮಾಡ್ತೀವಿ. 7:15. 10:30, 11 ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ. ಒಂದೊಂದು ದಿನ 10 ಗಂಟೆಗೆ ಖಾಲಿ ಆಗಿಬಿಡುತ್ತೆ, ಒಂದೊಂದು ದಿನ 11 ಗಂಟೆ ಆಗುತ್ತೆ. ಒಳ್ಳೇದಾಗಲಿ ಮಾತಾಡಿದ್ದಕ್ಕೆ. ಆಯ್ತು, ನಾವು ಟೇಸ್ಟ್ ಮಾಡಿ ನೋಡ್ಬಿಡೋಣ. ಇವತ್ತು ಎಲ್ಲ ತೋರಿಸ್ತಾ ಇದ್ದಾರೆ. ಆಯ್ತು. ಇಡ್ಲಿ ಮಾಡಬೇಕಂದ್ರೆ ಸೇಲಂ ರೈಸು, ಇದು ಉದ್ದಿನ ಬೇಳೆ ಬೇರೆ ರೈಸ
ಈ ಎಲ್ಲ ಒಟ್ಟಿಗೆ ಹಾಕಿದ್ವಿ. ಸೇಲಂ ರೈಸು, ಉದ್ದಿನ ಬೇಳೆ, ಮಧ್ಯಾಹ್ನ ಒಂದು 6 ಅವರ್ಗೆ ಮುಂಚೆ ನೆನೆಸಿರೋದು. ಇವಾಗ ನಾವು ರುಬ್ಬೋದಕ್ಕೆ ಮುಂಚೆ ಒಂದು 10 ನಿಮಿಷಕ್ಕೆ ಮುಂಚೆ ಅವಲಕ್ಕಿ ಹಾಕೊಂಡು ಒಂದು 4 ಸತಿ ತೊಳ್ಕೋಬೇಕು. ಈಗ ಅವಲಕ್ಕಿ ಏನು ರೇಷದಲ್ಲಿ ಹಾಕಿದ್ರೆ ಅಂದ್ರೆ ಎಷ್ಟು ಹಾಕಿದ್ರಿ? 4 kg ಅಕ್ಕಿಗೆ 1/4 kg ಉದ್ದಿನ ಬೇಳೆ, ಅರ್ಧ kg ಅವಲಕ್ಕಿ ಓಕೆ ಹಾಕಿದ್ದೀವಿ. ಈಗ ಟೋಟಲ್ 2 ಸೇರಿಸಿ 8 kg ಇದೆ. 8 kg ಅಕ್ಕಿ, 2.5 ಅಕ್ಕಿ, 8 kg ಅಕ್ಕಿ, 2.5 ಉದ್ದಿನ ಬೇಳೆ, 1 kg ಅವಲಕ್ಕಿ ಇದೆ. ಈಗ ಮಾಡ್ತಿರೋದು ಬೆಳಗ್ಗೆಗೋಸ್ಕರ. ಮತ್ತೆ ಇವಾಗ ಮಧ್ಯಾಹ್ನ ಒಂದ್ಸಲ 4 ಸಲ ತೊಳಿತೀರಾ? ಇವಾಗಲೂ ಅವಲಕ್ಕಿ ಹಾಕ್ಬಿಟ್ಟು ಒಂದು 4 ಸತಿ ತೊಳಿತೀವಿ. ಟೋಟಲ್ 8 ಸತಿ ತೊಳಿತೀವಿ. ಇವಾಗ ರುಬ್ಕೋಬೇಕು. ರುಬ್ಕೊಂಡ್ಬಂದು ಉಪ್ಪು ಹಾಕಿ ಕಲಸಿಟ್ಬಿಡ್ತೀವಿ. ಇವಾಗ ಸರಿ. ನೈಟು ರುಬ್ಬಿಟ್ಟು ಕಲಸಿಟ್ಟು ಹೋಗ್ತೀವಿ. ಬೆಳಗ್ಗೆ ಬಂದು ಒಂದೊಂದು ಬಕೆಟ್ 4 ಸಲ ತೊಳಿತಾರೆ ಈ ತರ. ಚೆನ್ನಾಗಿ ನಮಗೆ ಅಕ್ಕಿ ಎಷ್ಟು ಕ್ಲೀನಾಗಿ ಇದು ಮಾಡಿದ್ರೆ ಇಡ್ಲಿ ಅಷ್ಟು ವೈಟ್ ಬರುತ್ತೆ. ಇಡ್ಲಿ ವೈಟ್ ಬರಲ್ಲ. ವೈಟ್ ಬರಲ್ಲ. 4 ಸಲ ತೊಳಿಲೇಬೇಕು. ತೊಳಿಲೇಬೇಕು. ಈಗ 4 ಸಲ ತೊಳೆದಿರೋದು ಇದು. ಇವಾಗ ರುಬ್ಕೊಂಡ್ ಬಂದಿದೀವಿ. ಈಗ ರುಬ್ಕೊಂಡ್ ಬಂದ್ರೆ ನೀವು? ಇವಾಗ ರುಬ್ಕೊಂಡ್ ಬಂದಿದೀವಿ. ಈ ರೀತಿ ಇದೆ. ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ ಸ್ವಲ್ಪ ನೀರ್ ಹಾಕಿ ಕಲಸಿಡ್ತೀವಿ. ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರ್ ಹಾಕ್ಲೇಬೇಕು. ಇವಾಗ ಹಾಕ್ಬಿಟ್ಟು ಕಲಸಿಡೋದು. ಇಟ್ಬಿಟ್ಟು ಬೆಳಗ್ಗೆ ಹೋದ್ರೆ ಬೆಳಗ್ಗೆ ಬಂದು ಅದು ಸ್ವಲ್ಪ ಉಪ್ಪಿ ಬಂದಿರತ್ತೆ. ನೋಡೋಣ ಬೆಳಿಗ್ಗೆ ಹಂಗಾದ್ರೆ. ಇವಾಗ ಇಲ್ಲಿ ರೆಡಿ ಆಗಿರೋದಿದೆ ಅಮ್ಮ. ಇದು ರೆಡಿ ಆಗಿರೋದು ಇದರಲ್ಲಿ ಬೀಸ್ಕೊಂಬಂದಿರೋ ಎಲ್ಲ ಟೋಟಲ್ ರುಬ್ಕೊಂಡಿದ್ದೀರಾ? ರುಬ್ಕೊಂಡಿದೀವಿ. ಇದು ಕಂಪ್ಲೀಟ್ ರೆಡಿ. ಇವಾಗ ರೆಡಿ ಮಾಡಿ ತೋರಿಸೋದು ಅಷ್ಟೇ. ಇಡ್ಲಿ ಹಾಕ್ಬೇಕಷ್ಟೇ. ಇಡ್ಲಿ ಹಾಕಕ್ ರೆಡಿ ಇದೆ ಇಟ್ಟು. ಈ ಅಳತೆಗೆ ನೀವು ಮನೇಲಿ ಮಾಡ್ಕೋಬಹುದು. ಬಟ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ಬರ್ರಿ. ಎಷ್ಟೇ ದೂರದಿಂದ ಆದ್ರೂ ಬಂದ್ಬಿಟ್ಟು ಟೇಸ್ಟ್ ಮಾಡಿ ನೋಡಿ ಹೆಂಗಿರ್ತದಂತ. ಆಮೇಲೆ ನಾವು ಟೇಸ್ಟ್ ಮಾಡಿ ಹೇಳ್ತೀವಿ. ಓಕೆ. ಹಿಟ್ಟು ರುಬ್ಕೊಂಬಂದ್ಮೇಲೆ ನಾವು ಉಪ್ಪು ಹಾಕಿ ನೈಟೇ ನೆನೆಸಿಟ್ಟು ಉಪ್ಪು ಹಾಕಿ ಇಟ್ಬಿಟ್ಟಿರ್ತೀವಿ. ಬೆಳಗ್ಗೆ ಎದ್ದು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನಾವು ಕಲಸಿದ್ರೆ ಸುಮ್ಮನೆ ಹಂಗೆ ಇದು ಮಾಡಿ ಹಾಕ್ಬಾರ್ದು. ನೋಡಿ ಇಡ್ಲಿ ಹಿಟ್ಟು ಚೆನ್ನಾಗಿ ಇದು ಬರಬೇಕು. ಹಿಂಗೆ ಕಲಿಸ್ಬೇಕಾ? ಕಲಿಸ್ಬೇಕು. ನೋಡಿ ಕಲಿಸ್ಬೇಕಾದ್ರೆ ಅವರು ಮೊಣಕೈವರೆಗೆ ಕೈಯನ್ನು ತೊಳ್ಕೊಂಡಿರ್ತಾರೆ ನೀಟಾಗಿ. ಅದನ್ನೆಲ್ಲ ನೋಡ್ಕೊಳ್ತಾರೆ. ಅಲ್ಲಿ ಚೆನ್ನಾಗಿ ಉಕ್ಕು ಬರುತ್ತೆ ನಾವು ಕಲಿಸುವಾಗ. ಬಟರ್ ಪೇಪರ್ ಹಾಕ್ತಿವಿ. ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ಕೊತೀವಿ. ಬಟರ್ ಪೇಪರ್ ಎಣ್ಣೆ. ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾರೆ ಇಡ್ಲಿ ಹಾಕಕ್ಕಿಂತ ಮುಂಚೆ. ಇಡ್ಲಿ ಹಾಕಕ್ ಶುರು ಮಾಡ್ತಾ ಇದೀನಿ. ಇಡ್ಲಿ ಹಾಕಕ್ ಶುರು ಮಾಡ್ತಾ ಇದ್ರೆ ನೋಡಿ. ನೋಡಿ ಅದು ಕ್ವಾಂಟಿಟಿ ಎಷ್ಟು? ಕೆಲವರು ಕೇಳ್ತಾರೆ ಇಡ್ಲಿ ಯಾಕೆ ಹಿಂಗ್ ವೈಟ್ ಇದೆ ಅಂತ. ನಾವು ಅಕ್ಕಿ ತೊಳೆಯೋದ್ರಲ್ಲಿ ಇದೇನಾ? ಅಕ್ಕಿ ಕ್ಲೀನ್ ಆಗಿ ಅಕ್ಕಿ ಕಾಣಿಸೋ ತರ ತೊಳ್ಕೊಂಡ್ರೆ ವೈಟ್ ಬಂದೇ ಬರುತ್ತೆ. ಎಲ್ಲರಿಗೂ ಬರುತ್ತೆ ಆ ವೈಟು. ಸರ್, ನಮ್ಮ ಹೆಸರು ಮಾಂತೇಶ್ ಅಂತ. ಇಲ್ಲಿ ಒಂದೂವರೆ ವರ್ಷದಿಂದ ಇಲ್ಲಿ ನಾಷ್ಟ ಮಾಡ್ತಾ ಇದ್ದೀನಿ. ಭಾಳ ಚೆನ್ನಾಗಿದೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ. ಇವರು ಏನು ನಮ್ಮ ಮನೇಲಿ ನಮ್ಮ ತಾಯಿ ಮಾಡ್ತಾರೆ ಅದೇ ಥರನೇ ಮಾಡ್ತಾರೆ. ಪ್ರತಿಯೊಂದು ಚೆನ್ನಾಗಿದೆ. ಚಿತ್ರಾನ್ನ ಅದು 2 ತಿಂಗಳಿಂದ ತಿಂತಾಯಿದ್ದೀನಿ. ಸ್ಟಿಲ್ ಬೋರ್ ಹೊಡೆದಿಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಐದು ಕೊಟ್ಟಿದ್ದೇನೆ, ವಡೆ ಇಲ್ಲ ಅಂತ. ಸಾಂಬಾರು ಎತ್ಕೊಡಮ್ಮ. ಫಸ್ಟ್ ಟೈಮ್ ಮೈಸೂರಿಂದ ಬಂದಿದ್ದೆ. ಏನೋ ಕೆಲಸ ಇತ್ತು, ನನಗೆ ಸಣ್ಣ ಹೋಟೆಲ್ ನೋಡಿದೆ ಬಂದೆ. ತುಂಬ ಚೆನ್ನಾಗಿದೆ. ಇಡ್ಲಿ ಮಾತ್ರ ಭಾಳ ಸ್ಮೂತಾಗಿದೆ. ಒಳ್ಳೆ ಬೆಣ್ಣೆ ಥರ ಇದೆ ಇಡ್ಲಿ.
ಚಟ್ನಿ ಚೆನ್ನಾಗಿದೆ, ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಹೋಟೆಲ್ ಮಾತ್ರ ತುಂಬ ಟೇಸ್ಟ್ ಆಗಿದೆ. ವಡೆ ಇಟ್ಟು ರುಬ್ಬಕ್ಕೆ ರೆಡಿ ಮಾಡ್ತಾ ಇದೀವನ. ವಡಾ ಮಾತ್ರ ಹೇಳ್ತೀನಿ ವೀಕ್ಷಕರೇ, ಬಾ ಏನು ರುಚಿ ಅಂತ ಇಲ್ಲಿ. ವಡೆಗೆ ಹಾಂ ಉದ್ದಿನ ಬೇಳೆ, ಹ್ಞೂ 1 kg ಉದ್ದಿನ ಬೇಳೆಗೆ ಹಾಂ ಒಂದು 150 ಗ್ರಾಮ್ ಅಷ್ಟು ಹ್ಞೂ ಅಕ್ಕಿ ಹಾಕ್ಕೊಂತೀವಿ. ವಡೆ ರುಬ್ಬಕ್ಕೆ 2 ಅವರ್ ಮುಂಚೆ ಬೇಳೆ ನೆನೆಸ್ತೀವಿ. ಹಾಂ 2 ಅವರ್ ಆದ್ಮೇಲೆ ರುಬ್ತೀರಿ. ಹಾಂ 1 kgಗೆ ಒಂದು 150 ಗ್ರಾಮ್ ಅಷ್ಟು ಅಕ್ಕಿ. ಅಕ್ಕಿ ಯಾವ ಅಕ್ಕಿದು? ಇದು ರೈಸ್ ಮಾಡ್ತೀವಲ್ವಾ, ರಾ ರೈಸ್. ರೈಸ್. ಹಾಂ ಓಕೆ. ಒಂದ್ ದಿನಕ್ಕೆ ಒಂದು 350 ಇಂದ 400 ವಡೆ ಹಾಂ 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 ಆಗತ್ತೆ ಖರ್ಚು ನಮ್ದು. ಹಾಂ 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 ಉಪ್ಪು, ಕಲ್ಲುಪ್ಪು. ಉದ್ದಿನ ಬೇಳೆ ಕಲ್ಲುಪ್ಪು ಹಾಕಿ ರುಬ್ತಾ ಇರೋದೀಗ. ಎಲ್ಲದಕ್ಕೂ ಫಿಲ್ಟರ್ ನೀರೇ ಯೂಸ್ ಮಾಡ್ತೀವಿ. ಅದೊಂದು ನಮ್ದು. ಎಲ್ಲ ಫಿಲ್ಟರ್ ನೀರು. ರಾಘವೇಂದ್ರ ಹೋಟೆಲ್ ವಡೆ. ಇದು ಈರುಳ್ಳಿ, ಹಾಂ ಕೊತ್ತಂಬರಿ, ಹಾಂ ಸ್ವಲ್ಪ ಜೀರಿಗೆ ವಡಾ ಇದಕ್ಕೆ ಕಳಿಸ್ಬಿಡೋದು. ನೋಡಿ ವಡಾ ಆಗ್ತಾ ಇದೆ. ಸ್ವಲ್ಪ ಅರ್ಧ ಬೇಯಿಸಿದ್ಮೇಲೆ ಸ್ವಲ್ಪ ತಗೊಂಡು ಆಮೇಲೆ ಒಟ್ಟಿಗೆ ಹಾಕ್ತಿವಿ. ಅವಾಗ ಈವನ್ ಕರೆಕ್ಟ್ ಒಂದೇ ಕಲರ್ ಇರುತ್ತೆ. ಈವನ್ ಆಗಿ ಬರುತ್ತೆ. ಈ ಥರ ತೆಗೆದಿಟ್ಬಿಡ್ತಾರೆ ಆಮೇಲೆ. ಹಾಂ ನೋಡಿ ಈಗ ತೆಗೆದಿಟ್ಟಿದ್ದಾರೆ, ಇದನ್ನು ಒಟ್ಟಿಗೆ ಹಾಕ್ಬಿಡ್ತಾರೆ ಈಗ. ಈಗ ಚೆನ್ನಾಗಿ ಬರುತ್ತೆ. ಭಯಂಕರ ಟೇಸ್ಟಾಗಿ ಕಾಣ್ತದೆ ಆಗಲೇ. ಅಲ್ಲಿ ಶೇಪು ಇಡ್ಲಿ 45, 95 ಕೊಡಿಯನ. ಈರುಳ್ಳಿನ ತೊಳ್ದೆ ಹಾಕೋದು ನಾವು. ಅವ್ರನ್ನೇ ಕೇಳಿ ಅವ್ರಿಗೆ ಏನ್ ಹೇಳ್ತೀನಿ ಅಂತ ಫಸ್ಟ್ ಬಂದಿದ ತಕ್ಷಣ. ಅಮ್ಮ ನಮಸ್ಕಾರ, ಎಷ್ಟು ವರ್ಷ ಆಯ್ತು? ನಿಮ್ಮ ಹೆಸರೇನು? ಸರ್ ನಾನು ಬಂದು 1 ವರ್ಷ ಆಯ್ತು. ನಿಮ್ಮ ಹೆಸರು? ಹೇಮಾ. ನಾವು ಎಲ್ಲ ಕ್ಲೀನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಇದು ಮಾಡ್ಕೊಂಡು ಮಾಡ್ತೀವಿ. ಕಡಲೆ ಬೀಜ ಚಟ್ನಿ ಜೊತೆಗೆ ರುಬ್ಬಕ್ಕೋಸ್ಕರ ಇದೆಲ್ಲ ಇಟ್ಕೊಂಡಿದ್ದೀರಲ್ಲ. ನಾವು ಕಡಿಮೆ ಅಂದರೆ 8 ವರ್ಷದಿಂದ ಬರ್ತಾ ಇದ್ದೀವಿ ಈ ಹೋಟ್ಲಿಗೆ. ತುಂಬ ಚೆನ್ನಾಗಿದೆ. ವಡೆ ಅಂತೂ ಭಾಳ ಸೂಪರ್ ಆಗಿದೆ. ಇಡ್ಲಿ, ಚಟ್ನಿ, ಆಮೇಲೆ ಪೊಂಗಲು, ಚಿತ್ರಾನ್ನ ಭಾಳ ಅದ್ಭುತವಾಗಿದೆ. ಸರ್ ಇಲ್ಲಿ ತುಂಬ ದಿನಗಳಿಂದ ತಿಂತದೆ ನಾವು. ತುಂಬ ಚೆನ್ನಾಗಿದೆ ಟೇಸ್ಟು. ಒಂದು ಗ್ರೋ ಪ್ಲೇಸ್ ಇದೆ ಇವತ್ತು, ಅದಕ್ಕೋಸ್ಕರ ಇಲ್ಲಿ ಪೊಂಗಲ್ಲು ಒಂದು 15 ಪ್ಲೇಟು, ಒಂದು 30 ಪ್ಲೇಟ್ ಇಡ್ಲಿ, ಆಮೇಲೆ ಒಂದು ಇಡ್ಲಿಗಳು 30, ವಡಾ ತುಂಬಾ ಚೆನ್ನಾಗಿದೆ ಟೇಸ್ಟ್. ನೀವು ಮಾಡಿ, ನಿಮ್ಮ ಏನಾದರೂ ಇದ್ದರೆ ಫಂಕ್ಷನ್ಗಳು ಬಂದು ಟ್ರೈ ಮಾಡಿ ತಿಂದು ನೋಡಿ. ತುಂಬಾ ಟೇಸ್ಟ್ ಇದೆ. ನಾವು ರೆಗ್ಯುಲರ್ ಇಲ್ಲಿ ಕಸ್ಟಮರ್. ಇಲ್ಲೇ ಪಾರ್ಸಲ್ 4 ಪ್ಲೇಟಾ? ಇಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್. ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಬೆಳಗ್ಗೆ ಅಡುಗೆ ಮಾಡಲ್ಲ ಮನೆಗಳಲ್ಲಿ. ನಾವು ಬೆಳಗ್ಗೆ ಬಂದು ಇಲ್ಲೇ ತಗೊಂಡು ಹೋಗ್ತೀವಿ, ಮಧ್ಯಾಹ್ನ ಟೈಮ್ ಇದ್ದರೆ ಇಲ್ಲೇ ಬಂದು ತಿಂತೀವಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಇಡ್ಲಿ ಸ್ಪೆಷಲ್ ಇಲ್ಲಿ. ಇಡ್ಲಿ ಬಿಟ್ಟರೆ ಚಿತ್ರಾನ್ನ ಕೊಡ್ತಾರೆ, ಒಂದೊಂದು ದಿನ ಪುಳಿಯೋಗರೆ ಕೊಡ್ತಾರೆ. ಇಡ್ಲಿ ಸಾಂಬಾರು ಚಟ್ನಿ ಚೆನ್ನಾಗಿರುತ್ತೆ. ಇಲ್ಲಿ ಕಾಸ್ಟ್ ಕೂಡ ತುಂಬ ಕಮ್ಮಿ. ಹೊರಗಡೆ ನೀವು ಇಡ್ಲಿ ಸಾಂಬಾರ್ಗೆ ಹೋದರೆ ಮಿನಿಮಮ್ ಅಂದ್ರೆ 60 ರೂಪಾಯಿ ಆಗುತ್ತೆ. ಇಲ್ಲಿ 40 ರೂಪಾಯಿಗೆ ಕೊಡ್ತಾರೆ. ಚಿಕ್ಕ ಮಕ್ಕಳು ತಿನ್ಬೇಕಂದ್ರೆ ಸಾಫ್ಟ್ ಆಗಿರಬೇಕು, ರಫ್ ಆಗಿದ್ರೆ ತಿನ್ನಲ್ಲ. ಇಲ್ಲಿ ತುಂಬ ಸಾಫ್ಟ್ ಆಗಿರುತ್ತೆ ಇಡ್ಲಿ. ಚಿಕ್ಕ ಮಕ್ಕಳು ಇಷ್ಟಪಡ್ತಾರೆ ತಿನ್ನಕ್ಕೆ. ಇಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು. ಆಹಾ ಮಲ್ಲಿಗೆಗಿಂತ ಸಾಫ್ಟ್ ಇಡ್ಲಿ ಕೊಟ್ಟಿದ್ದಾರೆ. ಒಂದು ಟೇಸ್ಟ್ಗೋಸ್ಕರ ಇಲ್ಲಿ ಎಷ್ಟು ಫೇಮಸ್ ಅಂತ ನಮಗೆಲ್ಲ ಗೊತ್ತು. ಶ್ರೀಕೈ ಚಂದ್ರು ಸಾಹೇಬ್ರೇ ಟೇಸ್ಟ್ ಮಾಡಿಬಿಟ್ಟಾರೆ. ಇನ್ನು ನಾವು ಅಷ್ಟೇ ಫಾರ್ಮ್ಯಾಲಿಟಿ. ಯಾಕಂದ್ರೆ ನನಗೂ ಟೇಸ್ಟ್ ಮಾಡೋಕ್ಕೆ ತುಂಬ ಇಷ್ಟ. ಸಾಫ್ಟು ಕ್ರಿಸ್ಪಿಯಾಗಿ ಹೆಂಗೆ. ಆ ಚಟ್ನಿ ಬೇರೆ ತುಂಬ ಫೇಮಸ್ ಇಲ್ಲಂತೆ. ಚಟ್ನಿ ಹಚ್ಕೊಂಡಿದ್ದೀನಿ. ಅದ್ಭುತ ಇಡ್ಲಿ. ಆ ಒಂದು ಶೇಂಗಾ ಚಟ್ನಿ ಇದೆ. ಒಂದು ತುತ್ತು ತೊಗೊಂಡ್ಮೇಲೆ ಹಂಗೆ ಸಲೈವ ಬರ್ತದೆ. ಯಾಕಂದ್ರೆ ನೆಕ್ಸ್ಟ್ ತುತ್ತಿ ಕಾಯ್ತಾ ಇರುತ್ತೆ ನೋಡಿ. ಬೆಂಗಳೂರು ಸುತ್ತಮುತ್ತ
ಸಿಕ್ಕಾಪಟ್ಟೆ ಇಡ್ಲಿ ತಿಂದಿದ್ದೀನಿ. ತಟ್ಟೆ ಇಡ್ಲಿ ಇರ್ಬೋದು, ಯಾವುದೇ ಒಂದು ಫೇಮಸ್ ಇಡ್ಲಿ ಇರ್ಬೋದು, ಅದಕ್ಕಿಂತನೂ ಸಾಫ್ಟು, ವರ್ತ್ ಇಟ್. ಅದಕ್ಕೆ ರೀ ಪ್ರತಿಯೊಂದು ಮನೆಗೂ ಫಂಕ್ಷನ್ ಇದ್ದರೆ ಇಲ್ಲಿಂದನೇ ಪಾರ್ಸಲ್ ಹೋಗೋದು ತಿಂಡಿಗಳು. ಹಾಂ, ಇವಾಗ ಕ್ರಿಸ್ಪಿ ವಡ, ಅದೇ ಚಟ್ನಿ ಯೂಸ್ ಮಾಡ್ತೀನಿ ಹಾಕ್ಕೊಂಡು. ಕರುಮ್ ಕುರುಮ್ ವಡ ಕರುಮ್ ಕುರುಮ್ ಅಂತಿದೆ. ಆ ಉದ್ದಿನ ಬೇಳೆದು ಆ ರುಬ್ಬಿರೋದು ಸಾಫ್ಟಾಗಿ, ಆ ಫ್ಲೇವರ್ ನಾಲ್ಗೆ ಮೇಲೆ, ಆ ಒಗ್ಗರಣೆ ಅದು ಕರೆದಿದೆ ಕ್ರಿಸ್ಪಿಯಾಗಿ. ಇದನ್ನು 5 ಸ್ಟಾರ್ ಹೋಟ್ಲಿಗೆ ಹೋಲಿಸ್ಬೇಕು, ಆ ಒಂದು ಟೇಸ್ಟ್ ಇದೆ. ಪೊಂಗಲು ಅದನ್ನು ನೋಡ್ಬಿಡೋಣ. ಪೊಂಗಲು ಕರ್ನಾಟಕದಲ್ಲಿ ತಮಿಳ್ನಾಡು ಪೊಂಗಲ್ ಸಿಗುತ್ತೆ ಅಂದರೆ ರಾಘವೇಂದ್ರ ಹೋಟ್ಲಿಗೆ ಬನ್ನಿ. ಆ ಥರದಲ್ಲೇ ಇದು ಬರೋಕ್ಕಾದರೆ ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡೋಣ. ಇಡ್ಲಿ, ವಡ, ಪೊಂಗಲು, ಚಿತ್ರಾನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ಎಪಿಸೋಡ್. ಓಕೆ, ಒಳ್ಳೊಳ್ಳೆ ರೆಸಿಪಿ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.